ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಇನ್ಯಾವನ್ನ ನಾವು ಒಂದು ವರ್ಷ ಆಯ್ತಲ್ಲ ಸರ್ ಎತ್ತರದೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ರೂಪುರೇಷೆಗಳನ್ನು ಮಾಡಿಲ್ಲ. ನಾನು ಎಲ್ಲ ಗುರುಗಳನ್ನು ಕರೆದು ಇಲ್ಲಿ ಎಮ್ಕೊಂಡು ಕರೆದು ಸರ್ಕಾರದ ಉದ್ದೇಶ ಈ ಆಸ್ತಿ ಮೇಲೆ ಗುಂಪು ಕಟ್ಟಬೇಕು, ಸರ್ಕಾರ ಹಿಡಿತಕ್ಕಬೇಕು ಅನ್ನೋದಲ್ಲ, ಅವರೇ ನಡೆಸಬೇಕು. ಮೂಲಭೂತ ಸಾಮಾಜಿಕ ಸಂದೇಶಗಳು ಜನರಿಗೆ ಮುಟ್ಟಬೇಕು. ನಾವೆಲ್ಲ ಒಂದೇ ಅಂತ ಹೇಳಿ ಬದುಕಬೇಕು. ಜನವರಿ 7ನೇ ತಾರೀಕು ಬಳಿಕ ದೇವರಾಜ್ ಅರಸರನ್ನು ಹೊರತುಪಡಿಸಿ ಅಹಿಂದ ನಾಯಕ ಸಿದ್ದರಾಮಯ್ಯರು ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರೆದು ಇತಿಹಾಸ ನೋಡ್ತಾರೆ. ಎನಿ ಸೆಲೆಬ್ರೇಷನ್ ಸರ್ ಅಹಿಂದ ವರ್ಗದಿಂದ ನಾಯಕರಿಂದ 25ಕ್ಕೆ ಮೈಸೂರಲ್ಲೂ ಕೂಡ ಒಂದು ಅಂದ್ಕೊಂಡಿದ್ದಾರೆ. 25ಕ್ಕೆ ಮೈಸೂರಲ್ಲಿ ಯಾರು ಅಂದ್ಕೊಂಡಿದ್ದೀರಿ ಏನಂತೂ ಗೊತ್ತಿಲ್ಲ. ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಸರ್ಕಾರದ ನಡೆಸ್ತಾ ಇದ್ದಾರೆ. ಅಭಿವೃದ್ಧಿ ಕಡೆಗೆ ರಾಜ್ಯನ ಕೊಂಡೊಯ್ತಾರೆ. 5 ವರ್ಷ ಮುಂದುವರ್ಸ್ತಾರೆ ಸರ್. ಸಂತೋಷ ಸಂಗತಿ. ಜನ ಓಟ್ ಕೊಟ್ಟಿರೋದು 5 ವರ್ಷ ಮುಂದುವರಿಸ್ಬೇಕು ಅಂತಲ್ವಾ? ಜನ ಯಾತಕ್ಕೆ ಓಟ್ ಕೊಟ್ಟಿದ್ದಾರೆ? 2023ರಿಂದ 28 ತನಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಬೇಕು ಅಂತ. ಸರ್, ಆ್ಯಸ್ ಎ ಪೊಲಿಟಿಷಿಯನ್ ಕಾಂಗ್ರೆಸ್ಸು JDS BJP ಸೆಕೆಂಡ್ರಿ ಸರ್. ಬಳ್ಳಾರಿ ಗಲಭೆ ಆಯಿತು, ಶೂಟೌಟ್ ಆಯಿತು. ನಿಮ್ಮ ವ್ಯಾಖ್ಯಾನ ಏನು ಸರ್? ಎಲ್ಲಿಗೆ ಹೋಗ್ತಿದ್ದೆ ರಾಜಕೀಯ? ನಾವು ಅಧಿಕಾರದಲ್ಲಿರೋರು ಅತ್ಯಂತ ಜವಾಬ್ದಾರಿಯಿಂದ ನೋಡ್ತಿದ್ದೀವಿ. ಮುಂದೆಲ್ಲೂ ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ನಮ್ಮ ಆದ್ಯತೆ. ಅದಕ್ಕೆ ಹೆಚ್ಚು ಆಸಕ್ತಿ ಇಲ್ಲ. ಈ ಥರ ಘಟನೆಗಳಾದಂಥ ಸಂದರ್ಭದಲ್ಲಿ ಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಮುಂದೆ ಬಂದು ಗುಂಪು ಮಾಡಿ ಜನರ ವಿಶ್ವಾಸ ತಗೊಂಡು ಶಾಂತಿಯನ್ನು ಕಾಪಾಡಿದ್ದಾರೆ. ಸರ್, ಜನಾರ್ದನ್ ರೆಡ್ಡಿ ಅವರು ಒಂದು ಪತ್ರ ಬರೆದಿದ್ದಾರೆ. ನನಗೆ Z+ ಸೆಕ್ಯೂರಿಟಿ ಬೇಕು ಅಂತ ಅಮಿತ್ ಶಾ ಅವರಿಗೆ ಮತ್ತು PM ಅವರಿಗೆ ಮತ್ತು CM ಕೂಡ ಒಂದು ಪತ್ರ ಬರೆದಿದ್ದಾರೆ. ಪತ್ರದ ಉಲ್ಲೇಖ ನನಗೆ ಗೊತ್ತಿಲ್ಲ. ಯಾರಿಗೆ ಪ್ರಾಣ ಭಯ ಇದ್ದರೆ ಗೃಹ ಇಲಾಖೆ ಅದು ನೋಡ್ತದೆ. ಥ್ಯಾಂಕ್ ಯು ಸರ್. ಬಳ್ಳಾರಿ SP ಸಸ್ಪೆಂಡ್ ಆಗಬೇಕು. ಅವರು ಬಸವಣ್ಣ ಅಂತ ಹೇಳ್ತಾರೆ. ಅಂದರೆ ಬಸವ ಚಳುವಳಿ, ಸಾಹಿತ್ಯ ಚಳುವಳಿ ಒಂದು ಸಾರವನ್ನು ಮುಂದುವರಿಸಿದವರು 17ನೇ ಶತಮಾನದಲ್ಲಿ. ಈ ಕ್ಷೇತ್ರದಲ್ಲಿ ಪೀಠಕ್ಕೆ ಬಲಿ ಇಲ್ಲ, ಧರ್ಮದಲ್ಲಿ ಪ್ರಾಣಿ ಬಲಿ ಇದೆ. ಆ ಸಂಸ್ಕೃತಿ ಪರಂಪರೆ ಇಲ್ಲ. ಮತ್ತು ಇಲ್ಲಿ ಮಾಂಸಾಹಾರಿಗಳು ಮತ್ತು ಸಸ್ಯಾಹಾರಿಗಳು ಇಬ್ಬರು ಭಕ್ತರಿದ್ದಾರೆ. ಪ್ರಾಣಿ ಸಂರಕ್ಷಣೆ ಸಂಸ್ಥೆಗಳು ಕೋರ್ಟ್ಗೆ ಹೋಗಿ ಫುಡ್ ಇಸ್ ಅ ರೈಟ್, ಆಹಾರ ನಮ್ಮ ಹಕ್ಕು. ಇಲ್ಲಿ ಬಲಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಕಜ್ಜಾಯ, ಪಾಯಸ, ಅನ್ನ ಸಾಂಬಾರು ಎಣ್ಣೆ ಇಡ್ತಾರೆ, ಮಾಂಸನೂ ಎಣ್ಣೆ ಇಡ್ತಾರೆ. ಇಲ್ಲಿ ತಾರೆ, ಆದರೆ ಬಲಿ ಇಲ್ಲ, ಪ್ರಾಣಿ ಬಲಿ ಇಲ್ಲ. ಸೊ ಅದಕ್ಕೆ ಇಲ್ಲ. ಅದಕ್ಕೆ ಕೋರ್ಟು ಕೂಡ ಇಲ್ಲಿ ಆಹಾರ ಪದ್ಧತಿಯನ್ನು ಅತಿಥಿಸುವ ಕೆಲಸ ಆಗಬಾರ್ದು. ಪ್ರಾಣಿ ಬಲಿಯ ಮುಖಾಂತರ ಮೂಢನಂಬಿಕೆ ಆಚರಣೆಯೂ ಆಗಬಾರ್ದು. ಪೀಠಕ್ಕೆ ಪ್ರಾಣಿ ಬಲಿ ಕೊಡೋದು ದೇವರ ಧರ್ಮ ದೇಶದಲ್ಲಿ ಅದು ಮೂಢನಂಬಿಕೆ ಬಿತ್ತೋದು. ಇಲ್ಲಿ ಸಾಮಾಜಿಕ ಕ್ರಾಂತಿ ಚಳುವಳಿ ಮೂಲಕ ಜಾಗೃತಿ ಮೂಡಿಸಿ ಜಾತಿ ವ್ಯವಸ್ಥೆಯನ್ನು ನಾಶ ಮಾಡಿ ಕೆಲ ಸಮುದಾಯಗಳನ್ನು ಸಂಘಟಿಸಿ ಹೋರಾಟ ಮಾಡುವಂಥದ್ದು ಈ ಒಂದು ಪರಂಪರೆ. ಇಲ್ಲಿ 4 ಮಠಗಳಿದ್ದಾವೆ. ಇಲ್ಲಿ ಮಳವಳ್ಳಿ, ಕೊಪ್ಪಣಪುರ, ಕಾಪುಡಿ ಮತ್ತು 4 ಪ್ರಮುಖವಾದಂಥ ಮಠ ಕ್ಷೇತ್ರ. ಇಲ್ಲಿ ಎಲ್ಲ ಜನರು ಭಕ್ತರಿದ್ದಾರೆ. ರಾಜ್ಯದಲ್ಲಿ ಸಾಪಂಕ್ತಿ ಭೋಜನ ನಡೀತದೆ. ಜಾತಿ ವಿನಾಶ ಆಗಬೇಕು ಅಂತ ಇದೆ. ಜನರ ಆಚಾರ ವಿಚಾರಗಳ ರಕ್ಷಣೆ ಆಗಬೇಕು. ಸಂವಿಧಾನದಲ್ಲಿ ಸಮಾನತೆ, ಸೋದರತ್ವ ಮತ್ತು ಭಾತೃತ್ವ ಇದೆ. ನ್ಯಾಯ, ಸಮಾನತೆ, ಭಾತೃತ್ವ ಆ ತಳಹದಿಯ ಚಳುವಳಿ ಇದು. ಹೀಗಾಗಿ ಎಲ್ಲರೂ ಬಂದು ಇಲ್ಲಿ ಒಟ್ಟಿಗೆ ಕಲಿತು ಈ ಒಂದು ಸಾಮಾಜಿಕ ಚಳುವಳಿ ಇದ್ದಾರೆ. ನೀಲಗಾರರು ಇದ್ದಾರಲ್ಲ, ಆ ಪರಂಪರೆ ಅದು ಶರಣ ಸಾಹಿತ್ಯನೂ ಹೌದು ಮತ್ತು ಸಾಧಕರು ಹೌದು. ಶರಣ ಸಾಧಕರು ಹೌದು ಮತ್ತು ಸಾಧಕರು ಹೌದು. ಅವರು ಸೋಷಿಯಲ್ ರಿಫಾರ್ಮರ್ಸ್. ಆ ಕಾರಣಕ್ಕೆ ನಾನು ಬಂದಿದ್ದಿಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸ್ಕೊಂಡು ಇಲ್ಲಿ ಯಾವುದೇ ಮೂಢನಂಬಿಕೆ ಆಗಲಿ, ಪ್ರಾಣಿ ಬಲಿ ಅಂತ ಅಂಧಶ್ರದ್ಧೆ, ಮೂಢನಂಬಿಕೆಯಲ್ಲಿ ಪ್ರಾಕ್ಟೀಸ್ ಇಲ್ಲ. ಜನರ ಹಕ್ಕುಗಳ ರಕ್ಷಣೆ ಆಗ್ತದೆ, ಸಾಮೂಹಿಕ ಫಂಕ್ಷನ್ ಆಗ್ತದೆ. ಅವರ ಸಂದೇಶಗಳು ಎಲ್ಲ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಪಸರಿಸಬೇಕು. ಬಸವನ ಚಳುವಳಿಯನ್ನು ಮುಂದುವರಿಸುವಂಥದ್ದು. ಅದಕ್ಕೆ ನಾವು ಅಲ್ಲಿ ಮಾದೇಶ್ವರ ಮಠದಲ್ಲಿ ಒಂದು ಪ್ರಾಧಿಕಾರ ಮಾಡಬೇಕು ಅಂತ ನಾನೇ ಸಲಹೆ ಕೊಟ್ಟರು. ಅದು ಕಾರಣ ಇಲ್ಲಿ ಆಸ್ತಿ ಬಗ್ಗೆ ಕಂಡಿಟ್ಟಿರೋದಲ್ಲ ಸರ್ಕಾರಕ್ಕೆ.
ಇಲ್ಲಿ ಆಸ್ತಿ ಹಕ್ಕನ್ನು ನಾವು ಸರ್ಕಾರ ವಶಪಡಿಸ್ಬೇಕು ಅನ್ನೋದು ಇಲ್ಲ, ಅವ್ರವ್ರಿಗೆ ಅವ್ರು ಇರ್ತದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಇಲ್ಲಿಗೆ. ಸರ್ ಇಂಪಾರ್ಟೆಂಟ್ ಅದೇ ಕೂಡ ಈಗ ಮಂಟೇಸ್ವಾಮಿ ಪ್ರಾಧಿಕಾರಕ್ಕೆ ಅದನ್ನು ಒದಗಿಸ್ಬೇಕು. ಈಗ ನಾವು ಕೂಡಲ ಸಂಗಮ ಪ್ರಾಧಿಕಾರ ಮಾಡಿದ್ವಿ, ಅಲ್ಲಿ ಬಸವೇಶ್ವರ ಪ್ರಾಧಿಕಾರ ಮಾಡಿದ್ದೀವಿ, ಕನಕಪ್ಪ ಅದು ಮಾಡಿದ ಸರ್ಕಾರದಿಂದ ಇದು ಕೊಟ್ಟು ಇಲ್ಲಿರ್ತಕ್ಕಂಥ ಸಾಹಿತ್ಯ ಭಂಡಾರನ, ಇಲ್ಲಿರ್ತಕ್ಕಂಥ ವಸ್ತು ಸಂಗ್ರಹಗಳನ್ನು, ಇಲ್ಲಿರ್ತ ಐತಿಹಾಸಿಕ ಮಾಹಿತಿಗಳನ್ನು ಕಲೆ ಹಾಕಿ ರಕ್ಷಣೆ ಮಾಡಬೇಕು. ಮೂಲಭೂತ ಸೌಕರ್ಯ ಕೊಡಬೇಕು. ಮಠದವರು ಯಾರೂ ಇಲ್ಲಿ ಅನುಮಾನ ಪಡಬೇಕಾಗಿಲ್ಲ ಜಾಸ್ತಿ ಮೇಲೆ ಕಂಡಿಟ್ಟಿದ್ದರು, ಅದು ಸರ್ಕಾರದ ಉದ್ದೇಶವೂ ಗುರಿಯೂ ಅಲ್ಲ. ಇಲ್ಲಿ ಸಾಮಾಜಿಕ ಚಳುವಳಿ, ಜಾತಿ ವಿನಾಶ ಮತ್ತು ನಾವೆಲ್ಲರೂ ಸೋದರು ಅಂತಕ್ಕಂಥ ಒಗ್ಗೂಡುವ ಸಂದೇಶ ಸಂವಿಧಾನದ ಆಶಯ ಅದು ಜಾರಿ ಆಗಬೇಕು. ಅದಕ್ಕೆ ಉತ್ತೇಜನ ಕೊಡಲಿಕ್ಕೆ ಈ ರೀತಿ ಮಾಡಿದ್ವಿ. ಮುಂದಿನ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಮೂಲಭೂತ ಸೌಕರ್ಯಗಳು, ಇಲ್ಲಿ ಇದೊಂದು ಪ್ರಸಿದ್ಧವಾದಂಥ ಸಾಮಾಜಿಕ ಚಳುವಳಿಯ ಕ್ರಾಂತಿಯ ಸಂದೇಶಗಳಿಗೆ ಹೆಚ್ಚು ಜನರನ್ನು ಆಕರ್ಷಿಸಬೇಕು. ಮುಖ್ಯವಾದಂಥ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಜನರು ನಾವೆಲ್ಲ ಸೋದರರು ಮತ್ತು ಭಾರತೀಯರು ಪರಿಕಲ್ಪಡಬೇಕು. ಆ ಕಾರಣಕ್ಕೆ ಆ ರೀತಿ ಮಾಡಿದ್ದೀವಿ. ಅದನ್ನು ನಾವು ಸಮರ್ಪಕವಾಗಿ ಅದರ ಬಗ್ಗೆ ಕಾರ್ಯರೂಪಗಳನ್ನು ಇನ್ನೂ ಸರಿಯಾಗಿ ರೂಪಿಸಿಲ್ಲ. ಆಮೇಲೆ ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿರ್ತಕ್ಕಂಥ ಚಾರಿತ್ರಿಕವಾದ ಅದರ ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಾಧಿಕಾರ ಮಾಡಿದ್ವಿ. ಇಲ್ಲಿ ಕನ್ಫ್ಯೂಷನ್ ಬೇಕಾಗಿಲ್ಲ. ಅಥವಾ ಇದೇನು ಈ ಒಂದು ಸಾಮಾಜಿಕ ಚಳವಳಿ ಮಾಡೋದೇ ನಮ್ಮ ಸರ್ಕಾರ. ಈಗ ಒಂದು ಸಂವಿಧಾನ ಪೀಠಕ್ಕೆ ಹೋದಲ್ವಾ, ಮೊದಲು ಯಾರಿಗೂ ಗೊತ್ತಿಲ್ಲ ಸಂವಿಧಾನ ಪೀಠದಲ್ಲಿ ಏನಿದೆ ಅಂತ. ಈಗ ನೋಡಿದ್ರೆ ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳಿದ್ದಾವೆ, ಕರ್ತವ್ಯ ಮತ್ತು ಜವಾಬ್ದಾರಿಗಳಿದ್ದಾವೆ. ಆ ನಿಟ್ಟಿನಲ್ಲೇ ಇದು ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಗುರಿ. ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಚರ್ಚೆ ಮಾಡಿ ಮೂಲಭೂತ ಈಗಾಗಲೇ ಎಂಡ್ ಟು ಎಂಡ್ ರಸ್ತೆಗಳ PWD ಜೊತೆ ಮಾತಾಡಿದ್ವಿ. 2 ಡಬಲ್ ಲೇನ್ ಮಾಡಬೇಕು ಅಂತ ಹೇಳಿದ್ವಿ, ಎಂಡ್ ಟು ಎಂಡ್ ಇಲ್ಲಿ ಟೌನ್ ಅಂತೇಳಿ. ಅದಕ್ಕೆ ಈಗ ಕಮಿಟಿಯನ್ನು ಮಾಡಿದರೆ ನಮ್ಮ PWD ಸೆಕ್ರೆಟರಿಯವರು ನಾನು ಒಂದು ಅದಕ್ಕೆ ಅಪ್ರೂವಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ದೊಡ್ಡಿಂದವಾಡಿಂದ ಈ ಅಲ್ಲಿ ಬರೋದಕ್ಕೆ ಮತ್ತು ಈ ಕಡೆ ನರಿಪುರದಿಂದ ಬರೋದು ಈ ಕಡೆ 6 ಕಿಲೋಮೀಟ್ರು, ಈ ಕಡೆ 5 ಕಿಲೋಮೀಟ್ರು, ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟ್ರು, ಒಟ್ಟು ಒಂದು 21 ಕಿಲೋಮೀಟ್ರ್ ಆಗುತ್ತೆ. ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಕುಡಿಯೋ ನೀರು ಕೊಡಬೇಕು, ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಈ ಒಂದು ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು. ಅದು ನಮ್ಮ ಉದ್ದೇಶ. ಪ್ರಾಧಿಕಾರ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ